ಅಧ್ಯಾಯ 11 ಭೂಮಿ ನಮ್ಮ ಜೀವಂತ ಗ್ರಹ ಪಾಠವನ್ನು ನೋಡ್ತಾ ಇದ್ದೀವಿ. ಹೌದಲ್ಲ? ನಿಮಗ ಇದು ಭೂಗೋಳ ವಿಜ್ಞಾನದ ಮೊದಲನೇ ಅಧ್ಯಾಯ. ಅದರಲ್ಲಿ ಭೂಗೋಳ ವಿಜ್ಞಾನ ಅದ ನಿಮಗೆ. ಭೂಗೋಳ ವಿಜ್ಞಾನದಲ್ಲಿ ಯಾವ ವಿಷಯವನ್ನು ಅಧ್ಯಯನ ಮಾಡ್ತೀವಿ ನಾವು? ಭೂಗೋಳ ವಿಜ್ಞಾನದಲ್ಲಿ ಖಂಡಗಳು, ಸಾಗರಗಳು, ದ್ವೀಪಗಳು, ಸಮುದ್ರಗಳು, ಸೌರಮಂಡಲಗಳು, ಮತ್ತೆ ಭೂಮಿ ಕುರಿತ ಅಧ್ಯಯನ. ಪರ್ವತ, ಪ್ರಸ್ಥಭೂಮಿ, ಭೂಮಿ ಎಲ್ಲವನ್ನ ಕುರಿತು ನಾವು ಭೂಗೋಳ ವಿಜ್ಞಾನದಲ್ಲಿ ಅಧ್ಯಯನ ಮಾಡ್ಬೇಕು. ಈಗ ಒಂದು ಜೋರಾದ ಚಪ್ಪಾಳೆ ಕೊಡಿ. ಇದು ಒಂದು ಭೂಮಿಯ ಮಾದರಿಗಳು. ಭೂಮಿನೇ ತಂದು ನಿಮ್ಮ ಮುಂದೆ ಇಡ್ಲಿಕ್ಕೆ ಆಗುತ್ತೆ ನಮಗೆ? ಅದು ಸಾಧ್ಯ ಇಲ್ಲ. ಅದು ಸಾಧ್ಯ ಇಲ್ಲ ಅನ್ನೋ ದೃಷ್ಟಿಕೋನದಲ್ಲೇ ಈ ಭೂಮಿಯ ಮಾದರಿಗೋಳವನ್ನು ತೋರಿಸ್ತೇವೆ. ಈ ರೀತಿಯಾಗಿ ಇದು ಅದ ಅನ್ನೋದನ್ನ ನಾವು ನಿಮಗೆ ಇದೇ ರೀತಿ ಭೂಮಿ ಅದ ಅಂತ ನಾವೇನ್ ಮಾಡ್ತೀವಿ, ಇದು ಗುರುತಿಸ್ಕೊಡ್ತೀವಿ. ಇದು ಸಮಭಾಜಕ ವೃತ್ತ ಇದೆ. ಇಲ್ಲಿ ಭೂಮಿಯನ್ನ 2 ಭಾಗ ಮಾಡಿದ್ದಾರೆ. ಸಮಭಾಜಕ ವೃತ್ತ. ಇದು ಮೇಲ್ಭಾಗ ಯಾವುದು? ಉತ್ತರ ಭಾಗ. ಕೆಳಭಾಗ ಯಾವುದು? ದಕ್ಷಿಣ ಭಾಗ. ಇದು ಭೂಮಿಯ ಒಂದು ಮಾದರಿಯ ಗೋಳ ಅದ. ಭೂಮಿಗೆ ನಾವು ಯಾವ್ಯಾವ ಹೆಸರಿನಿಂದ ಕರಿತೀವಿ? ಯಾರಿಗಾದ್ರೂ ಗೊತ್ತದ? ವಿಶಿಷ್ಟ ಗ್ರಹ ಅಂತ ಕರಿತೀವಿ, ಜೀವಂತ ಗ್ರಹ ಅಂತ ಕರಿತೀವಿ, ನೀಲಿ ಗ್ರಹ ಅಂತ ಕರಿತೀವಿ, ಜಲಾವೃತ ಗ್ರಹ. ಜಲಾವೃತ ಗ್ರಹ ಅಂತ ಯಾಕೆ ಕರಿತೇವೆ ನಾವು ಭೂಮಿಯನ್ನು? 3 ಭಾಗ ನೀರು 1 ಭಾಗ ನೆಲ ಇರುವುದಕ್ಕೆ ಇದನ್ನ ಪರ್ಯಾಯ, ನಮ್ಮ ಭಾರತವನ್ನು ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಅದು ಯಾಕೆ ಅಂದ್ರೆ 3 ಭಾಗ ನೀರಿದೆ, 1 ಭಾಗ ನೆಲ ಇದೆ. ಹಾಗೆ ಭೂಮಿ ಕೂಡ 3 ಭಾಗ ನೀರು. ನೋಡಿ ಎಷ್ಟು ನೀಲಿ ಅದ ಫುಲ್. ಅದಕ್ಕೆ ಜಲಾವೃತ. ಯಾವಾಗಲೂ ನೀರನ್ನ ಯಾವ ಬಣ್ಣದ ಸಂಕೇತದಿಂದ ಸೂಚಿಸ್ತೇವೆ? ನೀಲಿ ಬಣ್ಣದ ಸಂಕೇತದಿಂದ ಸೂಚಿಸಿರೋದ್ರಿಂದ ಇದು ಹೆಚ್ಚಾನೆಚ್ಚು. ನೋಡಿ ಇದೆಲ್ಲ ನೀರದ ಇಲ್ಲಲ್ಲ. ಹಾಗಾಗಿ ಇದು ನಾವು ಜಲಾವೃತ ಗ್ರಹ, ವಿಶಿಷ್ಟ ಗ್ರಹ, ಜೀವಂತ ಗ್ರಹ. ಯಾಕೆ ಜೀವಂತ ಗ್ರಹ? ಇವು 8 ಗ್ರಹಗಳು. ಸೌರಯುಗದ ಇಲ್ಲೊಂದು ನಾವು ಮಾಡಲ್ ಮಾಡಿದ್ದೇವೆ. ಸೌರಯುಗದಲ್ಲಿನ ಸೂರ್ಯದ ಪರಿವಾರವನ್ನ ಮಾಡಿದ್ದೇವೆ. ಇಲ್ಲಿ ನಾವು ಯುರೇನಸ್ ನೋಡ್ರಿ, ಇಲ್ಲಿಂದ ಬರೋದಾದ್ರೆ ಇದು ಸೂರ್ಯ, ಸೂರ್ಯನಿಂದ ಬುಧ, ಮಂಗಳ, ಭೂಮಿ, ಶುಕ್ರ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಹೌದಲ್ಲ? 8 ಗ್ರಹಗಳಲ್ಲಿ ಇದು ಭೂಮಿ ಒಂದೇ ಜೀವಂತ ಗ್ರಹ ಅಂತ ನಾವು ಹೇಳ್ತೇವೆ. ಹೌದಾ? ಯಾಕೆ ಭೂಮಿಯನ್ನು ನಾವು ಜೀವಂತ ಗ್ರಹ ಅಂತ ಹೇಳ್ತೀವಿ? ಭೂಮಿಯಲ್ಲಿ ಪ್ರಾಣಿ, ಪಕ್ಷಿ ಮತ್ತು ಮಾನವರೆಲ್ಲರೂ ಕೂಡಿ ನಾವು ಜೀವಿಸುವುದರಿಂದ ಅಲ್ಲಿ ನೀರು, ಕೃಷಿ ಪದ್ಧತಿ, ಪಶುಸಂಗೋಪನೆ ಪದ್ಧತಿ ಇರುವುದರಿಂದ ಅದನ್ನು ಭೂಮಿಯ ಜೀವಂತ ಗ್ರಹ ಎಂದು ಕರೆಯುತ್ತಾರೆ. ವೆರಿ ಗುಡ್. ಜೋರಾದ ಚಪ್ಪಾಳೆ ಕೊಡಿ. ಯಾವ ಗ್ರಹಗಳಲ್ಲಿ ಜೀವಿಗಳು ವಾಸ ಮಾಡೋದಿಲ್ಲ, ಭೂಮಿಯಲ್ಲಿ ಮಾತ್ರ ಜೀವಿ ಏನ್ ಮಾಡ್ತದ? ವಾಸ ಮಾಡ್ತದ. ನಾವೆಲ್ಲ ಜೀವಂತವಾಗಿರೋದ್ರಿಂದ ಪ್ರಾಣಿ, ಪಕ್ಷಿ, ಗಿಡ, ಮರ, ನಾವು ಮಾನವರು ಎಲ್ಲರೂ ನಾವು ಭೂಮಿ ಮೇಲೆ ವಾಸವಾಗಿರೋದ್ರಿಂದ ಭೂಮಿಯನ್ನ ನಾವು ಏನಂತ ಕರಿತೀವಿ? ಜೀವಂತ ಗ್ರಹ ಅಂತ ಕರಿತೀವಿ, ವಿಶಿಷ್ಟ ಗ್ರಹ ಅಂತ ಕರಿತೀವಿ, ಜೀವಂತ ಗ್ರಹ ಅಂತ ಕರಿತೀವಿ. ಇಂತಹ ಸುಂದರವಾಗಿರುವಂತಹ ಈ ಸೌರಯುಗದಲ್ಲಿರುವಂತಹ 8 ಗ್ರಹಗಳ ಮಾಡೆಲ್ ಅನ್ನು ಮಾಡಿ, ಆ ಮಾಡೆಲ್ದಲ್ಲಿ ನಾವು 8 ಗ್ರಹಗಳನ್ನ ಏನ್ ಮಾಡಿದೀವಿ? ತೋರಿಸಿದ್ದೀವಿ. ಇದು ಸೂರ್ಯ, ಸೂರ್ಯನಿಂದ ಭೂಮಿ, ಬುಧ. ಎಷ್ಟು ಗ್ರಹ ಅಂತ ಈಗಾಗಲೇ ನಿಮಗೆ ಪರಿಚಯ ಇದೆ. ಹೌದಲ್ಲ? ಇಂಥ ಒಂದು ಸುಂದರವಾದ ಈ ಒಂದು ಮಾಡೆಲ್ ಮುಖಾಂತರ ನಮ್ಮ ಭೂಮಿ ಹೇಗಿದೆ ಅನ್ನೋದನ್ನ ನಾವು ಕೂಡ ಈ ಭೂಮಿಯ ಮಾದರಿ ಗೋಳದಲ್ಲಿ ಏನ್ ಮಾಡ್ತೀವಿ ತಿಳ್ಕೊತೀವಿ. ಇದನ್ನ ಗೋಳಾಕಾರದಲ್ಲಿದೆ ಭೂಮಿ. ಯಾವ ಆಕಾರದಲ್ಲಿದೆ? ಇದನ್ನ ಜಿಯಾಡ್ ಆಕಾರ ಅಂತ ಕೂಡ ಏನ್ ಮಾಡ್ತಾರೆ? ಏನಂತ ಕರೀತಾರ? ಜಿಯಾಡ್ ಆಕಾರ ಅಂತ ಕರಿತೇವೆ. ಗೋಳಾಕಾರ ಅಂತ ಕೂಡ ಇದನ್ನ ಏನ್ ಮಾಡ್ತೇವೆ? ಕರಿತೇವೆ. ಇದನ್ನ ಇಲ್ಲಿ ಸಮಭಾಜಕ ವೃತ್ತದ ನೋಡಿದೆವು. ಸಮಭಾಜಕ ವೃತ್ತ ಭೂಮಿಯನ್ನು ಎಷ್ಟು ಭಾಗ ಮಾಡ್ಯದ? 2. ಎಷ್ಟು ಭಾಗ ಮಾಡ್ಯದ? 2. ಮತ್ತ ಹಂಗ ನಮ್ಮ ಭಾರತ ದೇಶವನ್ನ ಯಾವ ನದಿ ಎಷ್ಟು ಭಾಗ ಮಾಡ್ಯದ? ನರ್ಮದಾ ನದಿ ಎಷ್ಟು ಭಾಗ ಮಾಡ್ಯದ? 2. ಹಾಗೇನೆ ಇದು ನಮ್ಮ ಭೂಮಿ. ಭೂಮಿಯೊಳಗ ನಮ್ಮ ದೇಶದ ಭಾರತ ಇಲ್ಲದ ಇದ್ರೊಳಗ ಭಾರತ ದೇಶ. ಯಾರು ತೋರಿಸ್ತೀರಿ? ಏನ್ ಬಂದು ಭಾರತ ಇಲ್ಲ ತೋರಿಸಿದ್ರಾಗ ಭಾರತ ಬರ್ರಿ, ಯಾರೊಬ್ರು ಪಟ್ನೆ ಬರ್ಬೇಕು. ಎಲ್ಲದ ತೋರ್ಸಿ, ಎಲ್ಲದ? ಇದು ನಮ್ಮ ಭಾರತ. ಯಾವ ದಿಕ್ಕೊಳಗದ? ಇದು ಯಾವ ಭಾಗದಲ್ಲಿ ಬರ್ತದ? ಉತ್ತರ ಗೋಳಾರ್ಧ. ಎಲ್ಲಿ ಬರ್ತದ? ಇಲ್ಲಿ ಇದು ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ. ಭೂಮಿ ಒಂದ್ ಸ್ವಲ್ಪ ಓರೆ ಆಗ್ಯದ. ಇದು ಏನಾಗ್ಯದ? ಹೋಗಿ ಭೂಮಿ ತಿರುಗ್ತದ. ಭೂಮಿ ತನ್ನ ಕಕ್ಷೆ ಸುತ್ತ ತಿರುಗ್ತದ. ಎಷ್ಟು ಗಂಟೆ ತಿರುಗ್ತದ? 24 ಗಂಟೆ ತಿರುಗಿದ್ರೆ ಏನಾಗ್ತದ? 1 ದಿನ ಆಗ್ತದ. ಹಗಲು ರಾತ್ರಿ 12 ಗಂಟೆ ಆಗಲು 12 ಗಂಟೆ. ಮತ್ತು ಭೂಮಿ ತನ್ನ ಸೂರ್ಯನ ಸುತ್ತ ಅಥವಾ ತನ್ನ ಕಕ್ಷೆ ಸುತ್ತ ಎಷ್ಟು ಗಂಟೆ ತಿರುಗಬೇಕಾಗ್ತದ?
ಎಷ್ಟು ದಿನ ತಿರುಗಿದ್ರೆ ಒಂದು ವರ್ಷ ಆಗ್ತದ? 365 ದಿನ ತಿರುಗಿದ್ರೆ ಒಂದು ವರ್ಷ ಆಗ್ತದ. ಅದಕ್ಕೆ ಏನಂತ ಕರಿತೀವಿ? ಯಾವ ಚಲನೆ ಅಂತ ಕರಿತೀವಿ? ವಾರ್ಷಿಕ ಚಲನೆ ಅಂತ ಕರಿತೀವಿ. ಭೂಮಿಯ 2 ಚಲನೆಗಳದಾವ ಭೂಮಿಗೆ. ಒಂದು ದೈನಂದಿನ ಚಲನೆ, ಇನ್ನೊಂದು ವಾರ್ಷಿಕ ಚಲನೆ. ಭೂಮಿಯನ್ನ 24 ಗಂಟೆ ತನ್ನ ಕಕ್ಷೆ ಸುತ್ತ ಭೂಮಿ ತಿರುಗಿ ಏನಾಗ್ತದ? 24 ಗಂಟೆ ಆಗ್ತದಲ್ಲ, ಅದು ದೈನಂದಿನ ಚಲನೆ. ಒಂದು ದಿನ 365 ದಿನ ಭೂಮಿ ತಿರುಗ್ತದ, ಅವಾಗ ಒಂದು ವರ್ಷ ಆಗ್ತದ. ವಾರ್ಷಿಕ ಚಲನೆ ಅಂತ ಕರಿತೀವಿ. ಒಂದು ವರ್ಷಕ್ಕೆ ವಾರ್ಷಿಕ ಅಂತ ಕರಿತೀವಿಲ್ಲ, ಅದನ್ನ ವಾರ್ಷಿಕ ಚಲನೆ ಅಂತ ಕರಿತೇವೆ. ಇದು ನಮ್ಮ ಹಗಲು ರಾತ್ರಿ ಉಂಟಾಗ್ತದೆ. ಇದಕ್ಕೆ ಮುಖ್ಯ ಕಾರಣ ಅಕ್ಷಾಂಶ ಮತ್ತು ರೇಖಾಂಶಗಳು. ಅಕ್ಷಾಂಶ ಮತ್ತು ರೇಖಾಂಶಗಳು. ಅಕ್ಷಾಂಶ ಮತ್ತು ರೇಖಾಂಶಗಳು ನಮ್ಗೆ ಬಹಳ ಪ್ರಮುಖವಾಗಿ ಬೇಕಾಗ್ತದ ಸಮಯ ತಿಳ್ಕೊಳ್ಳಿಕ್ಕೆ. ಹೌದಲ್ಲ? ಭೂಮಿಯ ಸಮಯವನ್ನ, ಮತ್ತೆ ಭೂಮಿಯಲ್ಲಿರುವಂತ ಸ್ಥಾನವನ್ನ, ಅದರದ ಏನ್ ಹವಾಮಾನ, ಪ್ರತಿಯೊಂದನ್ನು ತಿಳ್ಕೊಬೇಕಂದ್ರೆ ನಮ್ಮ ಭೂಮಿ ಮೇಲೆ ಏನ್ ಬೇಕು? ಅಕ್ಷಾಂಶ ಅಂದ್ರೆ ಏನು? ಯಾರು ಹೇಳ್ತೀವಿ ನೋಡೋಣ? ಗೊತ್ತದ ಯಾರಿಗಾದ್ರೂ ಅಕ್ಷಾಂಶ? ಪೂರ್ವದಿಂದ ಪಶ್ಚಿಮಕ್ಕೆ ಎಳೆಯುವ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶ ಎನ್ನುವರು. ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಯಾವ್ದಾರು ನೋಡ್ರಿ. ಪೂರ್ವದಿಂದ ಪಶ್ಚಿಮಕ್ಕೆ ಅದಾವೆ ಇಲ್ಲಿ. ಇವಕ್ಕೆಲ್ಲ ಏನಂತ ಕರಿತೀವಿ? ಏನಂತ ಕರಿತೀವಿ? ರೇಖಾಂಶ ಅಂತಂದ್ರ ಉತ್ತರದಿಂದ ದಕ್ಷಿಣಕ್ಕೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಇಲ್ಲದ ನೋಡ್ರಿ. ಉತ್ತರದಿಂದ ದಕ್ಷಿಣಕ್ಕೆ ಎಳೆದವ, ಮತ್ತೆ ಇವು ಬಂದು ಎಲ್ಲಿ ಸಂಧಿಸ್ತಾವ? ಎಲ್ಲಿ ಕೂಡ್ತಾವ? ಇದು ಉತ್ತರ ಧ್ರುವದಲ್ಲಿಂದ ದಕ್ಷಿಣ ಧ್ರುವಕ್ಕೆ ಬಂದು ಕೂಡ್ಬೇಕು. ಹೌದಾ? ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಬಂದು ಕೂಡುವಂಥದ್ದು. ಇದು ಅಕ್ಷಾಂಶ ಮತ್ತು ರೇಖಾಂಶಗಳ ಕಲ್ಪನೆ. ಇನ್ನು ನಾವು ಪಾಠ ಏನ್ ಮಾಡ್ತಾ ಹೋಗ್ತೀವಿ ಈಗ. ಇಷ್ಟು ನಾವು ಆ ಪಾಠದ ಸಂಕ್ಷಿಪ್ತ